ಸ್ಯಾಂಡಲ್ವುಡ್ ನಟ ಡಾರ್ಲಿಂಗ್ ಕೃಷ್ಣ ಇದೀಗ ಬ್ರಾಟ್ ಆಗಿ ಬರ್ತಿರುವಂತದ್ದು. ಸದ್ಯ ಈ ಸಿನಿಮಾದ ಸಾಂಗ್ ಕೂಡ ರಿಲೀಸ್ ಆಗಿದೆ, ಗಂಗಿ ಅನ್ನುವಂಥದ್ದು. ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಕೃಷ್ಣ ಸರ್, ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ಇವತ್ತು ಕ್ಲಾಸಿಯಾಗಿ ಕಾಣಿಸ್ತಾ ಇದ್ದೀರಾ. ಜೊತೆಗೆ ತುಂಬಾ ಹೇಳಿದ್ರಿ ನೀವು 4-5 ವರ್ಷ ಆಗಿತ್ತು ನಾನು ಡಾನ್ಸ್ ಮಾಡಿ ಅಂತ. 4-5 ವರ್ಷ ಆಗಿತ್ತು ನಾನು ಡಾನ್ಸ್ ಮಾಡಿ ಅಂತ ಹೇಳಿದ್ರಿ. ಆ ಗಂಗಿ ಸಾಂಗ್ ಇರ್ಬೋದು, ಉತ್ತರ ಕರ್ನಾಟಕ ಶೈಲಿ ಎಲ್ಲ ಕೂಡಿರುವಂತದ್ರ ಬಗ್ಗೆ ಹೇಳೋದಾದ್ರೆ. ಅದೇ ನಾನು ಬೇಸಿಕಲಿ ಡ್ಯಾನ್ಸ್ ನಂಬರ್ ಮಾಡಿ ತುಂಬ ವರ್ಷ ಆಗಿತ್ತು. ಸೊ ಈಗ ಡ್ಯಾನ್ಸ್ ನಂಬರು ಅದ್ರ ಜೊತೆಗೆ ಉತ್ತರ ಕರ್ನಾಟಕ ಸಾಂಗು ನಾನು ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಒಂದು ಉತ್ತರ ಕರ್ನಾಟಕ ಹಾಡು ಮಾಡಿರೋಂಥದ್ದು ನನ್ನ ಚಿತ್ರದಲ್ಲಿ. ಸೊ ಎಲ್ಲ ಕೂಡ್ಕೊಂಬಂದಿದೆ. ಆ್ಯಂಡ್ ಶಶಾಂಕ್ ಸರ್ ನನ್ನ ಬೇರೆ ರೀತಿ ತೋರಿಸ್ಬೇಕು ಅಂತ ಪೋಟ್ರೆ ಮಾಡಬೇಕು ಅಂತ ಇದ್ರಿ ಈ ಸಿನಿಮಾದಲ್ಲಿ. ಸೊ ಅದು ಕಂಪ್ಲೀಟ್ಲಿ ನಿಮಗೆ ಗೆಟಪ್ಪು ಅಥವಾ ಹಾಡು ಪ್ರತಿಯೊಂದು ನನಗೆ ಹೊಸ ಥರದಲ್ಲಿದೆ. ಸೊ ನನಗೊಂದು ಹೊಸ ಏನೋ ಕೊಡ್ತಾ ಇದೀವಿ ಅನ್ನೋದು ಒಂದು ಖುಷಿ. ಪ್ರತಿ ಸಿನಿಮಾ ಮಾಡಬೇಕಾದ್ರೂ ವಿಭಿನ್ನ ಲುಕ್ ಅಂತ ಹೇಳಿ ಮಾಡ್ತೀವಿ. ಆದರೆ ನಟರಿಗೆ ಎಸ್ಪೆಷಲಿ ಒಂದು ಲುಕ್ ಇರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ಮ್ಯಾನರಿಸಮ್ ಈ ಸಿನಿಮಾದಲ್ಲಿ ಓವರ್ ಆಲ್ ಚೇಂಜಸ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಅಂದರೆ ಅಂದರೆ ಬ್ರೈಟ್ ಅಂತ ನೀವು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದಾಗಲೇ ನಿಮ್ಮ ಲುಕ್ಸು ಮತ್ತು ಕಾಸ್ಟ್ಯೂಮ್ಸ್ ಪ್ರತಿಯೊಂದು ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಕಂಪ್ಲೀಟ್ಲಿ ಬೇರೆ ಥರ ಒಂದು ಲುಕ್ಕು ಪ್ಲಸ್ ನಾನು ಲೆನ್ಸ್ ಹಾಕಿರೋದಾಗ್ಬೋದು, ಕೂದಲು ಕಲರ್ ಮಾಡಿರೋದಾಗ್ಬೋದು, ಹೇರ್ ಕಟ್ ಆಗ್ಬೋದು. ಸೊ ನಿಮಗೆ ಬೇರೆ ಥರನೇ ಕಾಣುತ್ತೆ. ಸರಿ, ಉತ್ತರ ಕರ್ನಾಟಕ ಸಾಂಗ್ ಇರಬಹುದು, ಎಲ್ಲೂ ಪ್ರತಿ ಸಿನಿಮಾದಲ್ಲಿ ಯಾವುದಾದ್ರು ಉತ್ತರ ಕರ್ನಾಟಕ ಸಾಂಗ್ ತಗೊಂಡಿದ್ರೆ ಹಿಟ್ ಆಗುವಂತ ಒಂದಷ್ಟು ಸೂಚನೆಗಳು ಕೊಡ್ತವೆ. ಈ ಸಾಂಗ್ ಕೂಡ ಮುಂಚೆನೆ ಕೊಟ್ಟಾಗಿದೆ. ಅದರಲ್ಲೂ ಸಹ ಪಂಚಭಾಷೆಯಲ್ಲಿ ರಿಲೀಸ್ ಆಗುವಂಥದ್ದು, ಎಲ್ಲ ಜೊತೆಗೆ ಹಿಟ್ ಆಗುವಂಥದ್ದು ಎಲ್ಲ ಸಾಧ್ಯತೆಗಳು ಈಗ ಕಾಣಿಸ್ತಿರುವಂಥದ್ದು. ಇಲ್ಲ, ಈ ಸಾಂಗ್ ನಾವು ಯಾಕಂದರೆ ಪ್ರತಿ ಟೈಮು ನಾವು ಶೂಟಿಂಗ್ ಮಾಡಲು ಗೊತ್ತಾಗ್ಬಿಡುತ್ತೆ ಜನ ಹಿಂಗೆ ಎಂಜಾಯ್ ಮಾಡ್ತಿದ್ದಾರೆ ಸೆಟ್ಟಲ್ಲಿ ಅಂತ. ಸೊ ಸೆಟ್ಟಲ್ಲಿ ಎಲ್ಲರೂ ಬಾಯಲ್ಲಿ ಗುಣಗ್ತಾ ಇದ್ರು. ಸೊ ಆಗಲೇ ಗೊತ್ತಾಯ್ತು ಕಚ್ಕೊಡುತ್ತೆ ಸಾಂಗ್ ಅಂತ. ಯಾಕಂದರೆ ಪ್ರೀವಿಯಸ್ ಸಾಂಗು ಅಷ್ಟೇ, ನಾನು ನೀನಂತಲೇ ಕೂಡ ಅದು ಕೇಳಿದಾಗಲೇ ಇದೊಂದು ಏನೋ ಒಂದು ಆಗುತ್ತೆ ಅನ್ನೋದು ವೈಬ್ರೇಷನ್ಸ್ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಅದೇ ಥರ ಇದೊಂದು ಒಂದೇನೋ ಒಂದು ಮಾಸ್ಗೆ ರೀಚ್ ಆಗೋಂಥ ಒಂದು ವೈಬ್ರೇಷನ್ ಇರುತ್ತೆ ಸಾಂಗ್. ಡೆಫಿನೆಟ್ಲಿ ಹಿಟ್ ಆಗುತ್ತೆ ಸಾಂಗ್. ಡೈರೆಕ್ಟರ್ ಹಾಗೂ ನಿಮ್ಮ ಕಾಂಬಿನೇಷನ್ ಮತ್ತೆ ರಿಪೀಟ್ ಆಗ್ತಿರೋದ್ರ ಬಗ್ಗೆ, ಈ ಕಾಂಬಿನೇಷನ್ ರಿಪೀಟ್ನ ನೀವು ನೆಕ್ಸ್ಟ್ ಮುಂದುವರಿಸ್ತೀರಾ ಅಥವಾ ಹೇಗೆ ಇಷ್ಟಪಡ್ತೀರಾ ಅಂತ? ಇವರು ಶಶಾಂಕ್ ಸರ್ ಎಲ್ಲಿ ತನಕ ಕಥೆಗಳನ್ನ ಒಳ್ಳೊಳ್ಳೆ ಕಥೆಗಳು ತೊಗೊಂಡ್ಬರ್ತಾರೆ, ನಾವು ಮಾಡ್ತಾ ಇರ್ತೀವಿ. ನಮ್ಮ ಕೆಲಸ ನಾವು ಆ್ಯಕ್ಟ್ ಮಾಡೋದಲ್ಲ. ಸೊ ಅವರು ಒಳ್ಳೊಳ್ಳೆ ಕಥೆಗಳನ್ನ ತೊಗೊಂಡ್ಬಂದಾಗ ಡೆಫಿನೆಟ್ಲಿ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಕಂಫರ್ಟಬಲ್ ಆಗಿರುತ್ತೆ, ತುಂಬ ಈಸಿಯಾಗಿರುತ್ತೆ. ಸೊ ಆರಾಮ ಮಾಡ್ತೀವಿ. ಸರ್, ಸರ್ಕಾರದಿಂದ ಏಕರೂಪ ಟಿಕೆಟ್ ದರ ಮಾಡಿರುವಂಥದ್ದು, ಅಂದರೆ 200 ರೂಪಾಯಿ ಟಿಕೆಟ್ ಇರಬೇಕು, 18% ಟ್ಯಾಕ್ಸ್ ಹಾಕ್ತೀನಿ ಅಂತ. ಅಂದರೆ ಎಷ್ಟು ಇದು ಬೆಳವಣಿಗೆ ಆಗ್ಬೋದು ನಿರ್ಮಾಪಕರಿಗೆ ಅಂತ. ಅಂದರೆ ಇಷ್ಟು ದಿನಗಳ ಕಾಲ ಪರಭಾಷೆಯಿಂದ ಸಿನಿಮಾ ಏನಾದರೂ ಬಂತಂದರೆ 500 ರೂಪಾಯಿ 1000 ರೂಪಾಯಿ ಈ ರೀತಿ ಇರ್ತಾ ಇತ್ತು. ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಕಡಿಮೆ ಇರ್ತಾ ಇತ್ತು. ಇನ್ನು ಮುಂದೆ ಎರಡಕ್ಕೂ ಸರಿ ಸಮ ಅನ್ನುವಂಥದ್ದು ಬಂದ ಒಳ್ಳೇದಲ್ಲ. ಅಂದರೆ ಎಲ್ಲ ಫಿಲ್ಮ್ಗೂ ಒಂದೇ ರೇಟ್ ಬರ್ತಾ ಇರುತ್ತೆ. ಆ್ಯಂಡ್ ಜನಗಳಿಗೂ ಕೂಡ ಅದು ತುಂಬ ಭಾರ ಆಗಲ್ಲ. ಸೊ ಆಮೇಲೆ ಈಗ ಬೇರೆ ಭಾಷೆ ಮಲ್ಟಿಪ್ಲೆಕ್ಸಲ್ಲಿ ಬೇರೆ ಭಾಷೆ ಹಾಕಿದ್ರೆ ಜಾಸ್ತಿ ಶೇರ್ ಸಿಗುತ್ತೆ ಅನ್ನೋದಿರಲ್ಲ ಈಗ. ಸೊ ಎಲ್ಲ ಚಿತ್ರಗಳನ್ನ ಒಂದೇ ರೀತಿ ನೋಡೋ ಅಂತ ಒಂದು ಇದು ಬರುತ್ತೆ. ಯಾರಿಗಂದರೆ ಜನ ಯಾವ್ದನ್ನು ನೋಡಬೇಕು ಅದನ್ನು ತೋರಿಸ್ತಾರೆ. ಈಗ ಏನಾಗ್ತಿತ್ತು ಅಂದರೆ ಮುಂಚೆ ತಮಿಳ್ ಸಿನಿಮಾ ಅಥವಾ ತೆಲುಗು ಸಿನಿಮಾ ಯಾವ್ದಾದ್ರು ದೊಡ್ಡ ಸಿನಿಮಾ ಬಂದಾಗ ನಿಮಗೆ 1000 ರೂಪಾಯಿ 2000 ರೂಪಾಯಿ ಟಿಕೆಟ್ ಆದಾಗ ಡಿಸ್ಟ್ರಿಬ್ಯೂಟ್ ಅಂದರೆ ಎಕ್ಸಿಬಿಟರ್ಸು ಅದೇ ಮಾಡೋರು, ಜಾಸ್ತಿ ಶೇರ್ ಸಿಗುತ್ತೆ ಅವ್ರಿಗೆ ಅಂತ. 50% ಅಂದರೆ ಒಂದು ಟಿಕೆಟ್ಗೆ 500 ರೂಪಾಯಿ ಅವ್ರಿಗೆ ಉಳಿತಿತ್ತು. ಸೊ ಈಗ ಈಕ್ವಲಾಗಿ ಸಿಗುತ್ತೆ ಅಂದಾಗ ಯಾವ ಸಿನಿಮಾ ಹೌಸ್ಫುಲ್ ಆದರೆ ಜನ ಬಂದರೆ ಸಾಕು ಅನ್ನೋದಾಗುತ್ತೆ. ಸರ್, ಲವ್ ಮಾಕ್ಟೇಲ್ 3 ಎಲ್ಲಿವರೆಗೂ ಬಂತು, ಹೇಗೆ ನಡೀತಾ ಇದೆ? ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ 50% ಆಗಿದೆ ಶೂಟಿಂಗ್, ರೆಡಿ ಆಗ್ತದೆ. ಸೊ ಇದೆಷ್ಟು ಡಾರ್ಲಿಂಗ್ ಕೃಷ್ಣ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.